ಚಿತ್ರಾನ್ನಕ್ಕೆ ತರಕಾರಿ ಎಲ್ಲ ಹಚ್ಕೊಟ್ಟೆ. ನಾನು ಎಷ್ಟು ಒಳ್ಳೆ ಗಂಡ ಅಲ್ವಾ. ನಮ್ಮ ಮನೇಲಿ ಖಾಲಿ ಇರೋ ಜಾಗ ಅದೊಂದೇ ಅಲ್ವಾ, ಅಲ್ಲೇ ಇರ್ತೀನಿ. ಮಗಳಲ್ಲ ನನ್ನಮ್ಮ. ಅಂತೂ ಇಂತೂ ಒಬ್ಬಟ್ಟು ಸುಡೋದು ಬಂತು. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಏನಮ್ಮ ಇದು? ಬೇಳೆ, ಬೆಲ್ಲ, ಕಾಯಿ ಎಲ್ಲ ಹಾಕ್ಬಿಟ್ಟು ಬೆಲ್ಲ ಎಲ್ಲ ನೀಟಾಗಿ ಕರಗಿಸ್ಕೊತಾ ಇದ್ದೀನಿ. ಅಂದ್ರೆ ಬೇಳೆ ಬೇಯಿಸ್ಬಿಟ್ಟು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಕರಗಿಸ್ಕೊತಾ ಇದ್ದೀನಿ. ನೀನು ಹೇಳೋದೇ ಬಂದಿಲ್ಲ, ನಾನೇ ನೀಟಾಗಿ ಹೇಳ್ತೀನಿ. ತೊಗರಿ ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ಕುಟ್ಟಿರೋ ಬೆಲ್ಲ ಹಾಕಿ, ಮತ್ತೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಎಲ್ಲ ಬಿಸಿನಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾವ್ರೆ. ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಪುಡಿ ಮಾಡಾಕಿದ್ಯಲ್ಲ, ಅದು ಕರಗಬೇಕಲ್ವಾ, ಕರಗಿದ್ರೆ ಚೆನ್ನಾಗಿರ್ತದೆ. ಈಗ ಅನ್ನ ಆಯ್ತು. ಆ ಕಡೆ ಆಯ್ತು. ಆಮೇಲೆ ಇಲ್ಲಿ ಕಾಳುಗಳನ್ನ ಬೇಯಿಸಿದ್ದೀನಿ. ಮೊಳಕೆ ಕಟ್ಟೋದು ಎಲ್ಲ, ಮೊಳಕೆ ಕಟ್ಟಿ ಕಾಳನ್ನ ಬೇಯಿಸಿಕ್ಕಿರೋದು. ಆಮೇಲೆ ಇದೇನೋ ಬೇಳೆ, ಇದು ರುಬ್ಬೋದಕ್ಕೆ, ಸಾಂಬಾರು ರುಬ್ಬೋದಕ್ಕೆ. ಇದು ಬೇಳೆ ಬೆಸ್ತಿಟ್ಟಿರೋ ಕಟ್ಟು, ತಿಳಿ ಕಟ್ಟು. ಇಲ್ಲಿ ಕಾಯಿ 1 2 3 4 ಭಾಗ. ಏನಕ್ಕೆ ಕಾಯಿ? ಒಂದು ಸಾಂಬಾರ್ಗೆ, ಒಂದು ಚಿತ್ರಾನ್ನದ ಗೊಜ್ಜಿಗೆ, ಒಂದು ಕೋಸಂಬರಿಗೆ, ಇನ್ನೊಂದು ಕಾಳುಗಳಿಗೆ. 4 ಎಲ್ಲ ಕಾಯಿ ತುರ್ದಿಟ್ಬಿಟ್ಟವ್ರೆ. ಇಷ್ಟು ಕೆಲಸ ಮಾಡ್ಕೊಂಡವ್ರು ಬೆಳಗ್ಗೆ ಎದ್ದು. ಸಾಕಿದು. ಹೌದಾ? ಇದು ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ರುಬ್ಕೊಳ್ಳೋದು. ಈಗ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಮಗಳಿಗೆ ಮಾರ್ನಿಂಗ್ ಕ್ಲಾಸು. ತರಕಾರಿ ನಾನು ಹಚ್ಕೊಡ್ತೀನಿ, ಬೇರೆ ಏನಾದರೂ ನೀನು ಮಾಡ್ಕೊತಾ ಇರು. ಹೌದಾ? ಹೆಲ್ಪ್ ಮಾಡ್ತೀನಿ ನಾನು. ನಮ್ಮಪ್ಪ ಹೋಗಿ ಡೈರಿಗೆ ಹೋಗಿ ಹಾಲು ತಂದರು. ನಮ್ಮ ಶ್ರೀಮತಿಯವರು ಕಾಫಿ ಇಟ್ಟವ್ರು. ಇವಾಗ ಮುಂಚೆ ಎಲ್ಲ ನಾವೇ ಡೈರಿಗೆ ಹಾಲು ಹಾಕ್ತಿದ್ವಿ ಹಸ ಇದ್ದಾಗ. ಇವಾಗ ನಾವು ಡೈರಿಯಿಂದ ಹಾಲು ತರಬೇಕಲ್ವಾ? ನಾವೇ ಡೈರಿಯಿಂದ ಹಾಲು ತಂದು ಕಾಫಿ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಇಲ್ಲಿ ನೋಡ್ರಿ, ಇನ್ನೊಂದು ತೋರಿಸ್ತೀನಿ. ನಮ್ಮ ಮನೇಲಿ ಎಲ್ಲೇ ಏನೇ ಇಟ್ಟರು ಸೀದು ಇರುವೆ ಬಂದುಬಿಡ್ತವೆ. ಬೇಳೆಗೇನೋ ಮುಚ್ಚಿದ್ರಲ್ಲ, ಬೇಳೆ ಬೆಲ್ಲದ್ದು, ಅದಕ್ಕೆಲ್ಲ ಕಪ್ಪು ಇರುವೆ ಹೆಂಗೆ ಬಂದಿದೆ ನೋಡ್ರಿ. ಕಪ್ಪು ಇರುವೆ ಒಳ್ಳೇದು ಅಂತಾರೆ. ಅದೇನೋ ನೋಡೋಣ ಏನೇನು ಒಳ್ಳೇದಾಗ್ತದೆ ಮುಂದೆ ನೋಡೋಣ. ಅಂದರೆ ತುಂಬ ಕಪ್ಪು ಇರುವೆ ಬರ್ತಾನೆ ಇರ್ತವೆ ನಮ್ಮ ಮನೇಲಿ, ಕರಿ ಇರುವೆ. ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಕಪ್ಪು ಇರ್ತವೆ. ಏನ್ ಗೊತ್ತಾ, ಒಂಚೂರು ಸಕ್ಕರೆ ಬಿದ್ದಿರ್ಲಿ ಅಲ್ಲೂ ಇರುವೆ ಇರ್ತೈತೆ. ಜಾಸ್ತಿ ಇರ್ಬೇಕಾಟ ನಮ್ಮ ಮನೇಲಿ. ಈಗ ಕಾಫಿ ಇದು ಅದು ಮಾಮೂಲಿ ಎಲ್ಲ ನೋಡಿದ್ರಲ್ಲ. ಇದಕ್ಕೇನು ಕರ್ಬೇವು ಸೊಪ್ಪೇನು ತಿಳಿ ಕಟ್ಟೊಳಗೆ ಹಾಕಿದ್ಯಾ? ಸಾಂಬಾರು ಸುಮ್ಮನೆ ಹಾಕೋದು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಈರುಳ್ಳಿ ಹಚ್ಚೋದಕ್ಕೆ, ಈರುಳ್ಳಿ ಎಲ್ಲ ನೋಡ್ರಿ ಹಚ್ತಾ ಇದ್ದೆ. ಸಿಪ್ಪೆ ಎಲ್ಲ ಬಿಡಿಸಿಕ್ಕಿದ್ದೀನಿ. ಸ್ವಲ್ಪ ಇದೆಲ್ಲ ಅಡುಗೆ ಮಾಡೋವರೆಗೂ ಹಿಂಗೆ ಇರ್ತೈತೆ ಮನೆ. ಆಮೇಲೆ ಕ್ಲೀನ್ ಮಾಡ್ಕೊಳೋದೆಲ್ಲ. ಈಗ ಈರುಳ್ಳಿ ಹಚ್ಬೇಕು ನಾನು. ಈರುಳ್ಳಿ ಹಚ್ತಾನೆ ಕಾಫಿ ಕುಡಿಯೋಣ. ನಾನು ಈರುಳ್ಳಿ ಹಚ್ಚೋದೆಲ್ಲ ಆಯಿತು. ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಅವೇನೇನೋ ಹಚ್ಚಬೇಕು. ನಮ್ಮ ಶ್ರೀಮತಿಯವ್ರು ನೋಡ್ರಿ ಹೂರ್ಣ ಎಲ್ಲ ರುಬ್ತವ್ರು ಮಿಕ್ಸಿಗೆ ಹಾಕಿ. ಇಲ್ಲಿ ಬೇಳೆ ಬೆಲ್ಲ ಕರಗಿಸಿದ್ರಲ್ಲ ಅದೆಲ್ಲ ಐತೆ. ಇನ್ನೂ ತರಕಾರಿ ಹಚ್ಚೋದು ಐತೆ ನಂದು. ಈರುಳ್ಳಿ ಒಂದು ಹಚ್ಚಿದ್ದೀನಿ ಅಷ್ಟೇ. ಹಾಲು ಆಫ್ ಮಾಡೋಣ. ಹಾಲು ಕೆನೆಗಟ್ಟೆ ಸಾಕು. ಚಿತ್ರಾನ್ನಕ್ಕೆ ತರಕಾರಿ ಎಲ್ಲ ಹಚ್ಕೊಟ್ಟೆ. ನಾನು ಎಷ್ಟು ಒಳ್ಳೆ ಗಂಡ ಅಲ್ವಾ. ಮತ್ತು ಈಗ ಏನು ಬಾಳೆ ಎಲೆ ಕೊಯ್ಕೊಬ ಅಂತ ಹೇಳಿದ್ರು ನಮ್ಮ ಶ್ರೀಮತಿಯವರು. ಅದಕ್ಕೆ ಬಾಳೆ ಎಲೆ ಕೊಯ್ಕೊಬರೋಣ ಅಂತ ಇಲ್ಲಿ ತೋಟದ ಹತ್ರ ಬಂದೆ ಇವಾಗ. ಇಲ್ಲಿ ನೋಡ್ರಿ, ಇದೆಲ್ಲ ಸೀಮೆ ಹುಲ್ಲು, ಮೇವು, ಹಸುಗೆ ಮೇವು. ನಮ್ಮದು ಹಸು ಎಲ್ಲ ಮಾರಿಬಿಟ್ವಿ, ಅವಾಗ ಹಸು ಇದ್ದಾಗ ಹಾಕಿದ್ದಿದ್ದು. ಇದೆಲ್ಲ ಬೆಳ್ಕೊಬಿಟ್ಟೈತೆ. ಇದರಿಂದ ಆ ಕಡೆ ಅಲ್ಲಿ ಆ ಬದಿನರಿಗ್ನಾಗ ಐತೆ ಬಾಳೆ ಗಿಡ, ಅಲ್ಲಿಗೆ ಹೋಗ್ಬೇಕು. ಇಲ್ಲೆಲ್ಲ ಒಳಗಾಸಿ ಹೆಂಗೋ ಹೋಗೋಣ, ನೋಡೋಣ. ಸ್ವಲ್ಪ ಇದಾದರೂ ಕೊಯ್ಕತ್ತವೆ, ಕೈ ಕಾಲೆಲ್ಲ ಕೊಯ್ಕತ್ತವೆ. ಒಂಥರ ಬ್ಲೇಡ್ ಇದ್ದಂಗೆ ಇದು ಎಲೆ ಗರಿ. ಸೆಪ್ಪೆ ಕೊಯ್ಯುವಾಗ ಹಂಗೆ ಕೈಯೆಲ್ಲ ಕೊಯ್ಕೋತಾ ಇದ್ವು ಅವಾಗ. ಅಲ್ಲೈತೆ ಬಾಳೆ ಗಿಡ, ಎಲೆಗಳೆಲ್ಲ. ಅಯ್ಯೋ, ಇಲ್ಲೂ ಏನು ಹಿಂಗೆ ಬೆಳ್ಕೊಬಿಟ್ಟೈತೆ ಅಪ್ಪ. ಇಲ್ಲಿ ಹೆಂಗೆ ಹೋಗೋದು? ಇಲ್ಲಿ ನೋಡ್ರಿ, ಈ ಗರಿ ಮಧ್ಯೆ ಕಳೆದೋಗ್ಬಿಟ್ಟಿದ್ದೀನಿ ನಾನು ದನೆ ಬೆಳೆದೈತಿ ಎಲ್ಲ ಗರಿ. ಇವಾಗ ಹೋಗೋದಕ್ಕೆ ಆಗ್ತಿಲ್ಲ ಅಲ್ಲಿ ಬೆಳೆ ಗಿಡಕ್ಕೆ. ಆ ಸೆಪ್ಪೆಗರಿ ಸಂದಿನಲ್ಲಿ ಹೆಂಗೋ ಕಷ್ಟಪಟ್ಟು ತೂರ್ಕೊಂಡು ಪಾರ್ಕೊಂಡು ಬಂದೆ. ಇಲ್ಲೆಲ್ಲ ನೋಡಿದ್ರೆ ಬಾಳೆ ಎಲೆ ಎಲ್ಲ ಒಡೆದೋಗ್ಬಿಟ್ಟವೆ. ಎಲ್ಲ ಹಂಗೆ ಆಗವೆ ನೋಡ್ರಿ, ಎಲೆ ಎಲ್ಲ ಹಂಗೆ ಆಗವೆ, ಇವೆಲ್ಲ ಹಂಗೆ ಆಗವೆ. ಅದೇನೇ ಇವಾಗ ಆಷಾಢ ಗಾಳಿ ಅಲ್ವಾ, ಆ ಗಾಳಿಗೆಲ್ಲ ಹೊಡೆದು ಹಿಂಗೆ ಆಗ್ತವೆ. ನೋಡಿದ್ರಲ್ಲೇ ಹುಡುಕಿ ಕಿತ್ಕೋಬೇಕು. ಎಲ್ಲ
ಒಂದು ಗೊನೆ ಹಾಕೈತೆ ನೋಡ್ರಿ, ಹಬ್ಬಕ್ಕೆ ಬರುತ್ತೆ, ಬರಲಿ. ಚೆನ್ನಾಗಿದೆ ಗೊನೆ ಇದು. ಇಲ್ಲೊಂದೆರಡು ಸುಳಿ ಎಲೆ ಇವೆ, ಅವೇ ಕೊಯ್ಕೊತೀನಿ ನೋಡ್ರಿ. ಇಷ್ಟು ಬಾಳೆ ಎಲೆ ಕೊಯ್ಕೊಂಡು ಮನೆ ಕಡೆ ಹೊರಟಿದ್ದೀನಿ. ಇಷ್ಟೊಂದು ಬಾಳೆ ಎಲೆ ಏನಕ್ಕೆ ಕೊಯ್ಕೊಂಡಿರೋದು ಅಂದರೆ, ಬಾಳೆ ಎಲೆ ತಗೊಂಡೋಗ್ತಿರೋದು ಅಂದರೆ, ಆಗಲೇ ಹೇಳಿದ್ವಲ್ಲ ನಮ್ಮ ಶ್ರೀಮತಿಯವರು ಇವತ್ತು ಹಬ್ಬದ ಅಡುಗೆ ಮಾಡ್ತಿದ್ದಾರೆ ಮನೇಲಿ ಅಂತ. ಏನಕ್ಕೆ ಅಷ್ಟೆಲ್ಲ ಅಡುಗೆ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಈ ಬ್ಲಾಗು ನಿಮಗೆ ಗೊತ್ತಾಗುತ್ತೆ. ಈ ಬಾಳೆ ಎಲೆ ಕೊಯ್ಕೊಬರೋಕೆ ಹೋದಾಗ ಅಲ್ಲಿ ಸೆಪ್ಪೆ ತೋರಿಸೋದಲ್ಲ, ಅದ್ರ ಮಧ್ಯೆ ಉದ್ದ ಬೆಳೆದ್ಬಿಟ್ರಿ ಸೆಪ್ಪೆ. ಅಯ್ಯೋ, ಅಲ್ಲಿ ಹೋಗೋದಕ್ಕೆ ಆಗ್ತಿಲ್ಲ, ಸಂದಿಗೆ ಒಂದಿಲ್ಲೆಲ್ಲ ತೂರು ಹೋಗಂಗೆ ಕೊಯ್ಕೊಂಡೆ ಇಷ್ಟು ಎಲೆನ. ಅಲ್ಲಿ ಹೆಂಗಾಗಿತ್ತು ಅಂದರೆ, ಬ್ರೋ ನಾನಂತೂ ಇಲ್ಲಿ ಸಿಕ್ಕಾಕೊಬಿಟ್ಟಿದ್ದೀನಿ ಬ್ರೋ ಅಂತೇನೋ ಐತಲ್ಲ, ಆ ಥರ ಆಗಿಬಿಟ್ಟಿತ್ತು ಅಲ್ಲಿ ನನ್ನ ಪರಿಸ್ಥಿತಿ. ಅದ್ರ ಮಧ್ಯೆ ನಮ್ಮ ಶ್ರೀಮತಿಯವರು ಏನೋ ಮಾಡ್ತಿದ್ದಾರೆ. ಏನಿದು? ಚಿತ್ರಾನ್ನ. ಕಡಲೆ ಬೀಜ ಇದು ಫ್ರೈ ಮಾಡಿ ಇಟ್ಕೊಂಡಿರೋದು. ಚಿತ್ರಾನ್ನ ರೆಡಿಯಾಗಿದೆ. ಬಾಳೆ ಎಲೆ ಎಲ್ಲಿಡಲಿ? ಅಲ್ಲ, ನಮ್ಮ ಮನೇಲಿ ಖಾಲಿ ಇರೋ ಜಾಗ ಅದೊಂದೇ ಅಲ್ವಾ, ಅಲ್ಲೇ ಇಡ್ತೀನಿ. ನಮ್ಮ ಮನೇಲಿ ಖಾಲಿ ಇರೋ ಜಾಗ ಅದೊಂದೇ. ತಮಾಷೆಗೆ ಇವೆಲ್ಲ ಗಂಡ ಹೆಂಡತಿ ಮಧ್ಯೆ ಈ ಥರ ಇರಬೇಕು, ಅವಾಗ ಅವಾಗ ಜೀವನ ಚೆನ್ನಾಗಿರ್ತದೆ, ನಗ್ನಗ್ತಾ ಇರ್ಬೋದು. ಹೌದು ತಾನೇ? ನಂಗೆ ಗೊತ್ತಿಲ್ಲ. ಕೋಪ ಬಂದಿದೆ, ಕೋಪ ಬಂದಿದೆ. ನಮ್ಮ ಮಗಳು ರೆಡಿಯಾಗಿ ಬಂದ್ಬಿಟ್ಲು, ಸ್ನಾನ ಮಾಡ್ಕೊಂಡು. ಹಾಯ್ ಮಾಡ್ಕೊಂಡ. ಅವರಮ್ಮ ತಲೆ ಬಾಚಿ ರೆಡಿ ಮಾಡ್ಬೇಕಿನ್ನ ಸ್ಕೂಲ್ಗೆ ಹೋಗೋದಕ್ಕೆ. ಯಾಕೆ ಬಾಕ್ಸ್ ತೆಗ್ದಿಕ್ತೀಯ? ಗೊಜ್ಜು ಜಾಸ್ತಿ ಆಗುತ್ತೆ, ತಿಂಡಿಗೆ ಸ್ವಲ್ಪ ತಗೊಂಡು ಇದೆಲ್ಲ ತುಂಬೆತ್ತಿಟ್ಟು ಆಮೇಲೆ ಬೇಕು ಅಂದರೆ ಕಲ್ತ್ಕೊಳ್ಳೋದು. ರೆಡಿ ನನ್ನ ಮಗಳಿಗೆ ತಿಂಡಿ. ಈ ಕಡೆ ಸ್ವಲ್ಪ ಹೂರ್ಣ ಉಂಡೆ ಮಾಡ್ಕೊಂಡವ್ರೆ, ಕನಕ ಮತ್ತು ಒಬ್ಬಟ್ಟು ತರ್ತಾವ್ರು ನೋಡ್ರಿ. ಹೆಂಚು ಬಿಸಿಗಿಟ್ಟವ್ರು ಕಾಯೋದಕ್ಕಾಗಲೇ. ಬಾಳೆ ಎಲೆ ಮೇಲೆ ಚೆನ್ನಾಗಿರುತ್ತೆ ಕಟ್ಟೋದು ಒಬ್ಬಟ್ಟಲ್ಲ. ಯಾಕೆ ಹಂಗೆ ಗೊಬ್ಬರ ಹಾಕ್ಬಿಟ್ಟೆ ಬಾಳೆ ಎಲೆ ತೆಗೆಲ್ವಾ? ಮಗಳು ಸ್ಕೂಲ್ಗೆ ಹೋಗ್ತಾಳಲ್ಲ, ಅದಕ್ಕೆ ಮಗಳೂ ಒಬ್ಬಟ್ಟು ತಿಂದೋಗಲಿ ಅಂತ ಹಂಗೆ ಬಾಕ್ಸ್ಗೂ ಕೊಟ್ಟು ಕಳ್ಸೋಣ ಅಂತ ನಮ್ಮ ಶ್ರೀಮತಿಯವರು ಒಬ್ಬಟ್ಟಿಗೆ ಅರ್ಜೆಂಟ್ಗೆ ಒಂದು 4 ಸುಡ್ತಾವ್ರೆ. ಈ ಕಡೆ ಬಾಳೆ ಎಲೆ ಮೇಲೆ ತಟ್ತಾವ್ರೆ. ನ್ಯಾಚುರಲ್ಲು ಹೋಳಿಗೆ ಪೇಪರ್ ಬಾಳೆ ಎಲೆ ಅಲ್ವಾ? ಎಲ್ಲರೂ ಖಾರ ಸ್ವೀಟ್ ತಿಂದು ಆಮೇಲೆ ಖಾರ ತಿಂದರೆ, ನಮ್ಮ ಮಗಳು ಖಾರ ತಿಂದು ಆಮೇಲೆ ಸ್ವೀಟ್ ತಿಂತಿದ್ದಾಳೆ ನೋಡ್ರಿ. ಚಿತ್ರಾನ್ನ ತಿಂಡಿ ಚಿತ್ರಾನ್ನ ತಿಂದ್ಬಿಟ್ಟು ತಿಂಡಿಗೆ ಆಮೇಲೆ ಈಗ ಒಬ್ಬಟ್ಟು ಸುಟ್ಟು ಕೊಡ್ತು ಅವರಮ್ಮ, ಅದಕ್ಕೆ ಒಬ್ಬಟ್ಟು ತಿಂತಾ ಇದೆ. ನಮ್ಮ ಮಗಳು ನಂಗೆ ತಿನ್ಸ್ಕೊ, ಮಗಳಲ್ಲ ನನ್ನಮ್ಮ. ನಮ್ಮ ಮಗಳನ್ನ ಸ್ಕೂಲ್ ವ್ಯಾನಿಗೆ ಬಿಟ್ಟು ಬಂದೆ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಅಂತಲ್ಲ, ಸ್ವಲ್ಪ ಟೆನ್ಷನ್ ಕಡಿಮೆ, ಗಡಿಬಿಡಿ ಅದು ಕಷ್ಟ ಕಡಿಮೆ ಆಗುತ್ತೆ. ಬೆಳಗ್ಗೆ ಅದು ಗಡಿಬಿಡಿ ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಮಸಾಲೆ ಏನೋ ಹುಡ್ಕೋತಾ ಇರೋದು. ಏನಿದು? ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಏನಕ್ಕಿದು? ಸಾಂಬಾರಿಗೆ. ಮತ್ತು ಇದು ಈರುಳ್ಳಿ, ಟೊಮೊಟೊ, ಇಷ್ಟೇನಾ ಇದನ್ನು ಹಾಕೋಣದು? ಜೀರಿಗೆ ಜೀರಿಗೆ ಅಷ್ಟೇ. ಹೌದಾ? ಇನ್ನು ಇದಕ್ಕೆ ಹುಣಸೆಹಣ್ಣು ಹಾಕಬೇಕು, ಮೆಣಸಿನ್ಕಾಯಿ ಹಾಕಬೇಕು, ತೆಂಗಿನಕಾಯಿ ತುರಿ ಹಾಕಬೇಕು, ಕೊತ್ತಂಬರಿ. ಆಮೇಲೆ ಇದೇ ಬರ್ತೀವಿ, ಇದೇ ಹೇಳೇ ಇಲ್ಲ. ಏನದು? ಒಂದು ಮೆಣಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಬೇಕು. ಮೆಣಸಿನ್ಕಾಯಿನ ಎಣಿಸ್ಕೊಂಡು ಹಾಕ್ಬೇಕು. ಹೌದಾನೆ? ನಾನು ಎಣಿಸ್ಕೊಂಡು ಹಾಕ್ತೀನಿ, ಕೆಲವರು ಒಂದು ಅಂದಾಜ್ಮೇಲೆ ಹಾಕ್ತಾರೆ. ಹೌದಾ? ನನಗೆ ಅದು ಅಭ್ಯಾಸ, ಎಣಿಸ್ಕೊಂಡು ಹಾಕೋದು. ಸ್ವಲ್ಪ ಹುಣಸೆಹಣ್ಣು ಹಾಕ್ಬೇಕು. ಅಷ್ಟೇನಾ? ಅಷ್ಟೇ. ಕಾಯಿ ಕೊಟ್ಬಿಡಿ ಜಾಸ್ತಿ. ಹುಣಸೆಹಣ್ಣೆಲ್ಲ ಸ್ವಲ್ಪ ಸೋಸ್ಕೋಬೇಕು ಕ್ಲೀನಾಗಿ. ಇದು ಮನೇಲಿ ಮಾಡಿರುವಂಥ ಹುಣಸೆಹಣ್ಣು, ನಮ್ಮ ಹಳೆಯ ಹುಣಸೆಹಣ್ಣು, ಒಂಥರ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಅದೇ ಹುಣಸೆಹಣ್ಣು ಹಾಕ್ತಾ ಇರೋದು ಅಲ್ಲ? ಹಳೆ ಹುಣಸೆಹಣ್ಣು ಹಾಕಿದ್ರೆ ರುಚಿ ಬರುತ್ತೆ ಸಾಕು. ನೋಡ್ರಿ, ಈ ಕಡೆ ಸಾಂಬಾರು ಕುದೀತಾ ಐತೆ, ಈ ಕಡೆ ನಮ್ಮ ಮನೆಯವರು ಎಲ್ಲಪ್ಪ ತರಕಾರಿ ಹೆಚ್ಚುತ್ತಾವ್ರೆ. ಬೆಳಿಗ್ಗೆಯಿಂದ ತೋರ್ಸ್ ಪಾತ್ರದಲ್ಲಿ
ಬೆಳಿಗ್ಗೆಯಿಂದ ಅದೆಷ್ಟು ತರಕಾರಿ ಹೆಚ್ಚಿದ್ನೋ ಏನೋ. ನೋಡ್ರಿ, ಉದಾಹರಣೆಗೆ ಸಿಪ್ಪೆ ಇಲ್ಲೇ ಇದೆ. ನಾನು ಒಂದು ಹೋಟ್ಲಿಡೋಣ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಹೌದಾ? ಯಾಕೆ? ತರಕಾರಿ ಚೆನ್ನಾಗಿ ಬರ್ತೈತೆ, ತರಕಾರಿ ಮಾಡೋದೆಲ್ಲ ಒಂದು ಹೋಟ್ಲಿಗೆ ಕುದ್ರೆ. ಆದ್ರೆ ನಂಗೆ ಅಡ್ಗೆ ಮಾಡೋದ್ ಬರಲ್ಲಪ್ಪ. ಬರುತ್ತಲ್ಲ, ಚೆನ್ನಾಗಿ ಅಡ್ಗೆ ಮಾಡ್ತೀನಿ. ಇಲ್ಲ ರುಚಿ ಮಾಡ್ತೀನಿ. ಇನ್ನೇನು ತರಕಾರಿ ಕಟ್ ಮಾಡ್ತೀನಿ, ರುಚಿಯಾಗಿ ಅಡ್ಗೆ ಮಾಡ್ತೀನಿ, ಸಾಕು. ಹೋಟ್ಲಿಗೆ ಬಿಡೋಣ, ಒಬ್ರು ನೆನಪಾರ ಕೆಲಸ ತಗೊಬಿಟ್ಟು ಒಂದು ಹೋಟ್ಲಿಗೆ ಚೆನ್ನಾಗಿರ್ತದೆ, ಹೌದಲ್ವಾ? ಸರಿ. ಇದೇ ಹೋಟ್ಲಿಕ್ಕನ? ಇಲ್ಲಪ್ಪ, ಸುಮ್ಮನೆ ಹೇಳ್ದೆ ಅಷ್ಟೇ. ನೀನ್ ಹಿಂಗೂ ಹೋಟ್ಲಿಕ್ಕಲ್ಲ ಅಂತ ಗೊತ್ತಲ್ವಾ, ಅದಕ್ಕೆ. ಸಣ್ಣದಾಯ್ತಾ? ಇರ್ಲಿ ಏನಾಗಲ್ಲ, ಕಾಳುಳಿಗಲ್ವಾ. ನಮ್ಮ ಶ್ರೀಮತಿಯವರು ಮತ್ತೆ ಒಬ್ಬಟ್ಟು ತರ್ತಾವ್ರೆ. ಇದು ಕನಕ ಅಲ್ವಾ? ಅದು ಹೂರ್ಣ ಕನಕ ಎರಡು ಸೇರಿ ಗಂಡು, ಆಮೇಲೆ ಒಬ್ಬಟ್ಟು ತಟ್ಟೋದು. ಇದೆಲ್ಲ ಆಯ್ತಲ್ವಾ? ಏನದು ಹೆಸರು ಕಾಳು ಗೊಜ್ಜು, ಚಿತ್ರಾನ್ನ, ಇನ್ನೇನು ಸಾಂಬಾರು, ಹೆಸರು ಬೆಳೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ಇನ್ನು ಮಿಕ್ಸ್ ಮಾಡಿಲ್ಲ. ಈಗ ಒಬ್ಬಟ್ಟು ಸುಟ್ಕೊಂಡ್ರೆ ಕೆಲಸ ಎಲ್ಲ ಮುಗ್ದಂಗೆ ಅಲ್ಲ? ಅಡುಗೆ ಎಲ್ಲ ಮುಗ್ದಂಗಲ್ಲ, ಮುಗ್ದಂಗೆ. ಇನ್ನೇನಾಯ್ತು ಅಡುಗೆ? ಅಷ್ಟೇ ತಾನೇ? ಅಡುಗೆ ಎಲ್ಲ ಮುಗ್ದಂಗೆ, ಕೆಲಸ ಮುಗ್ದಿಲ್ಲ. ನಾನು ಅಡುಗೆನೇ ಹೇಳಿದ್ದು. ನೋಡಿ, ಎಣ್ಣೆ ಕಾದಿರೋ ಹೆಂಚು ಕಾದಿರ್ಬೇಕು, ಚೂರು ಜಾಸ್ತಿ ಮಾಡಬೇಕು. ಇವರು ಒಬ್ಬಟ್ಟು ತಟ್ಕೊಡ್ತಾರೆ, ನಾನು ಒಬ್ಬಟ್ಟನ್ನ ಒಬ್ರಾಕ್ಲಂಗೆ ಅಯ್ಯೋ ಕಿತ್ಕೊಂಡು ಹೋಗಿಲ್ಲ, ಸದ್ಯ ಬೈಸ್ಕೊತಿದ್ದಿಲ್ಲ ಅಂದರೆ ಒಬ್ಬಟ್ಟು ಸುಟ್ಟಾಕ್ತೀನಿ ನಾನು. ಅವ್ರು ಒಬ್ಬಟ್ಟು ತಟ್ಕೊಟ್ಟಂಗೆ ಇದೊಂದು ಬಾಳೆ ಎಲೆ ಇಟ್ಕೊಂಡವ್ರೆ ಆ ಕಡೆ ತಟ್ಕೊಡೋಕ್ಕೆ, ಒಬ್ಬಟ್ಟು ತಟ್ಕೊಡೋಕ್ಕೆ. ತೆಗಿಲ್ಲ ಇದು? ಈಗ ಇದಕ್ಕೆ ಎಣ್ಣೆ ಹಾಕ್ಬೇಕಾ? ಒಬ್ಬಟ್ಟು ಮೇಲೆ ಹಾಕ್ಬೇಕಾ? ಒಬ್ಬಟ್ಟು ಚೂರು ಇದೇನೋ ಹಾಕ್ಬೇಕಂತೆ, ಎಣ್ಣೆ ಏನೂ ಅಲ್ಲ, ಎಣ್ಣೆನ ಹಾಕ್ಬೇಕು. ಎಣ್ಣೆ ಹಾಕ್ಬಿಟ್ಟು ಈಗ ಒಬ್ಬಟ್ಟೇನು ಬಂದಿದೆ ನೋಡೋಣ, ತಿರ್ವಾಕನ ಸುಟ್ಟಿದ್ದೀನಿ, ಪರವಾಗಿಲ್ಲ, ಸುಮಾರಾಗಿ ಸೆಂಟ್ರಿಗೆ ಹಾಕಬೇಕು. ಅಯ್ಯೋ, ನಾನಿನ್ನೂ ಒಬ್ಬಟ್ಟೇ ಸುಟ್ಟಿಲ್ಲ ಒಂದೂ. ನೋಡ್ರಿ, ನಮ್ಮ ಶ್ರೀಮತಿ ರಾಕ್ಲ ಇಲ್ಲಿ ತಟ್ಟಿ ಇಟ್ಟು ರೆಡಿ ಮಾಡವ್ರೆ. ಈ ಕಡೆ ಇನ್ನೊಂದು ಎಲೆ ಇಟ್ಕೊಂಡು ಇನ್ನೊಂದು ಕನಕ ಇದು ತಟ್ತಾವ್ರೆ ಒಬ್ಬಟ್ಟು. ಸಾಕಲ್ವ ನೋಡು? ಚಪಾತಿ ಅಷ್ಟೇ ಅಲ್ಲ, ಒಬ್ಬಟ್ಟು ಸುಡೋಕ್ಕೂ ಪ್ರಮೋಷನ್ ತಗೊಂಡಿದ್ದೀನಿ. ಚಪಾತಿಯಿಂದ ಒಬ್ಬಟ್ಟು ಸುಡೋಕ್ಕೆ ಪ್ರಮೋಷನ್. ನಿಜ ಹೇಳ್ತೀನಿ, ಒಬ್ಬಟ್ಟು ಇವತ್ತೇ ಸುಡ್ತಾ ಇರೋದು ಅಲ್ಲ, ಇವತ್ತೇ ಹೊಸದಾಗಿ ಪ್ರಮೋಷನ್ ಸಿಕ್ಕಿದೆ. ಚಪಾತಿ ಸುಡೋದ್ರಿಂದ ಒಬ್ಬಟ್ಟು ಸುಡೋದಕ್ಕೆ ನನಗೆ ಕಿತ್ಕೊಂಡು ಹೋಗ್ತಾ ಇಲ್ಲ, ಚೆನ್ನಾಗಿ ಬಂತು. ಕಿತ್ಕೊಂಡು ಹೋಗಲ್ಲ, ಬಾಳೆ ಎಲೆ ಮೇಲೆ ಅದೇನು ಕಿತ್ಕೊಂಡು ಹೋಗ್ತೈತೆ. ಈ ಸುಟ್ಟಿರೋದನ್ನ ತಗೊಂಡು ಇದ್ರೊಳಗೆ ಸೆಂಟ್ರಿಗೆ ಹಾಕು. ಇಲ್ಲಿಗೆ ಹಾಕ್ಬೇಕಾ? ಹಾಂ. ಆಮೇಲೆ ಬೇರೆ ಸುಡ್ತಿಯಲ್ಲ, ಅದನ್ನ ತೆಗ್ದದ್ರ ಮೇಲೆ ಹಾಕು. ತೆಗ್ದಾಗ ವರ್ಷಕ್ಕೆ ಹಿಂಗ್ ಸೈಡ್ಗೆ ಹಿಂಗ್ ನಿಲ್ಸು. ಹೇಳ್ತೀನಿ, ಒಂದು ನಿಮಿಷ. ಒಬ್ಬಟ್ಟು ಸೀದೋಯ್ತು ಇಲ್ಲಿ ಸ್ವಲ್ಪ. ಅಯ್ಯೋ, ಜಾಸ್ತಿಯಿಂದ ತೆಗ್ದಾಕಲ್ಲ ತಾನೆ, ಸ್ವಲ್ಪ ಸೀದೋಯ್ತು ಪಟ್ಟು. ಏನು ಸೀದಿಲ್ಲ ಅಲ್ವಾ? ಸ್ವಲ್ಪ ಸೀದೈತಾ? ಸ್ವಲ್ಪ ಕಪ್ಪಾಗೈತೆ, ಅದೇ ತೊಂದರೆ ಇಲ್ಲ, ಜಾಸ್ತಿ ಏನಿಲ್ಲ. ಅಲ್ಲಿ ಒಬ್ಬಟ್ಟು ಅದರೊಳಗೆ ಹಾಕಬೇಕು, ಬೇಸನೊಳಗೆ. ಈ ಕಡೆ ಸುಟ್ಟಿರೋದು ಹಾಕಬೇಕು, ಈ ಕಡೆ ಸುಡಬೇಕು. ಒಂದು ಕೆಲಸ ಆಯ್ತು ನೋಡ್ರಿ ನನಗೂ. ನಮ್ಮ ಶ್ರೀಮತಿಯವ್ರು ಬರೀ ಒಬ್ಬಟ್ಟು ತಟ್ಟೋದೊಂದೇ ಕೆಲಸ. ಬೇಡ ಬೇಡ ಬೇಡ, ಇದನ್ನ ತೆಗಿ. ಅದೇ ಇದೆತ್ತ ಹಿಂಗೆ ತಗೊಂಡು ಹಿಂಗೆ ನಿಲ್ಸ್ಕೊಂಡು ಹೋಗ್ಬೇಕು ಸುತ್ತ. ಹಂಗ ಅಂತೂ ಇಂತೂ ಒಬ್ಬಟ್ಟು ಸುಡೋದು ಬಂತು. ಸ್ವಲ್ಪ ಬೇಗ ತೆಗಿ ಬಾಳೆಹಣ್ಣಿನ. ತೀಸ್ತಾ ಇದ್ದೇನು ಬಾಳೆಹಣ್ಣು? ಇಲ್ಲ ಇಲ್ಲ, ತಗಡೆ ಈಗ ತಗಡೆ. ಹಂಗೆ ನೋಡಿ, ಸುಟ್ಟೆ ಹೋಗುತ್ತೆ ಬಾಳೆಹಣ್ಣು. ಕೊನೆಗೆ ಒಬ್ಬಟ್ಟು ಸುಡೋದಾಗೈತೆ ನೋಡ್ರಿ. ಎಷ್ಟು ಒಬ್ಬಟ್ಟು ಸುಟ್ಟಿದ್ದೀವಿ, ಇಷ್ಟು ಹೂರ್ಣ ಹೆಚ್ಚಾಗೈತೆ.
ಹೂರಣ ಎತ್ತಿಟ್ಕೊಂಡು ಆಮೇಲೆ ಏನಾದರೂ ಮಾಡ್ಕೊಳೋದು. ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಇದೆಲ್ಲ. ಸ್ವಲ್ಪ ಅಡುಗೆ ಮನೆ ಅದೆಲ್ಲ ಅಡುಗೆ ಮಾಡಿದ್ರೆ ಗೊತ್ತಲ್ಲ, ಹಬ್ಬದ ಅಡುಗೆ ಮಾಡಿದ್ರೆ ಮನೆ ಎಲ್ಲ ತುಂಬ ಅಡುಗೆ ಮನೆ ಅಂತೂ ಇದಾಗ್ಬಿಡ್ತೈತೆ. ಕಿಚನ್ ಸ್ಲಾಬ್ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಷ್ಟೆಲ್ಲ ಅಡುಗೆ ಹಬ್ಬದ ಅಡುಗೆ ಏನಕ್ಕೆ ಮಾಡ್ತಿರೋದು ಅಂದರೆ ಮುಂದೆ ನೋಡಿ ನೀವೇ ಗೊತ್ತಾಗುತ್ತೆ. ಇದು ಹೂರಣ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಟದಲ್ಲ, ಬಿಸಿ ಮಾಡಿ ಒಬ್ಬಟ್ಟೆಲ್ಲ ಮುಚ್ಚಿ ನೀಟಾಗಿ ಎತ್ತಿಟ್ಟು ಕಿಚನ್ ಸ್ಲಾಬ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಅದೇ ಕೆಲಸ ನಮ್ಮ ಶ್ರೀಮತಿ ಅವರು. ಅಡುಗೆದೆಲ್ಲ ಈ ಕಡೆ ಎತ್ತಿಟ್ಟು ಇಲ್ಲ ಸ್ವಲ್ಪ ಇದೆಲ್ಲ ಒರೆಸ್ಕೊಂಡು, ಮುಖ್ಯವಾಗಿ ಇದೆ ಜಾಸ್ತಿ ಗಲೀಜಾಗೋದು. ಹೆಣ್ಮಕ್ಳು ಇದನ್ನು ಯಾವಾಗಲೂ ತೊಳಿತಾನೇ ಇರಬೇಕು. ಅದು ಒಲೆನೇನು ಲಕ್ಷ್ಮಿ ಏನೋ ಅಂತಾರಲ್ಲ, ಲಕ್ಷ್ಮಿ. ತೊಳ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊತಾರೆ ನೋಡ್ರಿ. ಇದೆಲ್ಲ ಕೆಲಸ ಇರ್ತದೆ. ಅಡುಗೆ ಮಾಡೋದಷ್ಟೇ ಅಲ್ಲ, ಅಡುಗೆ ಮಾಡಿದ್ಮೇಲೆ ಕ್ಲೀನ್ ಮಾಡೋದೇ ಅದೇ ಇನ್ನೂ ಜಾಸ್ತಿ ಕೆಲಸ ಅಡುಗೆ ಮಾಡೋದಕ್ಕಿಂತ ಅಲ್ಲ. ನೋಡ್ರಿ, ಹಬ್ಬದ ಅಡುಗೆನೆಲ್ಲ ಮಾಡಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು, ನಾವು ತಿಂಡಿ ತಿಂದಾಯಿತು. ಇಷ್ಟೆಲ್ಲ ಹಬ್ಬದ ಅಡುಗೆ ಮಾಡಿದ್ದು ಯಾಕೆ ಅಂದರೆ ಅದು ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ಬ್ಲಾಗ್ ನೋಡಿ. ಮುಂದಿನ ಬ್ಲಾಗಲ್ಲಿ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಮುಂದಿನ ಬ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಸದ್ಯಕ್ಕೀಗ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.